ಜೋರಾಗಿದೆ ಹೇಮಾವತಿ ಕಿಚ್ಚು. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಕಮಿಟ್ಮೆಂಟ್ ಇದು. ಆದ್ರೆ ಆ ಭಾಗದ ಅಂದ್ರೆ ತುಮಕೂರು ಭಾಗದ ಕಾಂಗ್ರೆಸ್ನ ಶಾಸಕರಿಗೆ ಇದು ಟೆನ್ಷನ್ಗೆ ಕಾರಣ ಆಗಿದೆ, ಇಕ್ಕಟ್ಟಿಗೆ ಕಾರಣ ಆಗಿದೆ. ತುಮಕೂರು ಭಾಗದ ಕಾಂಗ್ರೆಸ್ ಶಾಸಕರು ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ರಾಮನಗರ ಮಾಗಡಿಗೆ ನೀರು ತರಲೇಬೇಕು ಅಂತ ಹೇಳಿ ಪೈಪ್ಲೈನ್ ಮೂಲಕ ನೀರು ತರಿಸುವಂತಹ ಯೋಜನೆ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದು. ಆದ್ರೆ ತುಮಕೂರು ಭಾಗದ ರೈತರು ತೀವ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿಗೆ ನೀರು ಕೊಡೋದಿಲ್ಲ, ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಬೃಹತ್ ಹೋರಾಟ ಆದಂತಹ ಸಂದರ್ಭದಲ್ಲಿ ಇದೀಗ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರಿಗೂ ಕೂಡ ಇಕ್ಕಟ್ಟಿಗೆ ಕಾರಣ ಆಗಿದೆ. ಕಾರಣ ಈಗಾಗಲೇ ಪರಮೇಶ್ವರ್ ಅವ್ರ ಜೊತೆ ಮಾತನಾಡೋದಕ್ಕೆ ಹೇಳಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತುಮಕೂರು ಭಾಗದ ರೈತರು ಶಾಸಕರು ತಿರುಗಿ ಬಿದ್ದಿದ್ದಾರೆ. ಹೇಮಾವತಿ ಯೋಜನೆಯ ವಿಸ್ತರಣೆಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಯೋಜನೆಗೆ ತುಮಕೂರು ಭಾಗದ ಕೈ ಶಾಸಕರೇ ಅತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದು, ಯೋಜನೆಗೆ ರಾಮನಗರ ಜಿಲ್ಲೆಯ ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ಇದೀಗ ಬೆಂಕಿ ಹಚ್ಚಿದೆ ಹೇಮಾವತಿ ಯೋಜನೆ. ಈಗಾಗಲೇ ಹೇಮಾವತಿಯ ಲಿಂಕ್ ಯೋಜನೆ ಬಗ್ಗೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಕಾಂಗ್ರೆಸ್ ಶಾಸಕರ ಮಾತೇನು ಅನ್ನೋದನ್ನ ನೋಡೋಣ. ಅವರು ಮಾನಸಿಕವಾಗಿ ಎಲ್ಲಾ ಶಾಸಕರು ಗೊತ್ತಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನೋ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ಪ್ರತಿಭಟನೆ ಮಾಡಿದ್ದಾರೆ, ನಾನು ಆ ಪ್ರತಿಭಟನೆನ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಏನು ಉದ್ಭವ ಆಗಲ್ಲ. ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಕ್ಕಂಥವನು, ಪ್ರತಿಭಟನೆ ಮಾಡ್ತಕ್ಕಂಥದಕ್ಕೆ ನನ್ನ ಸಹಮತನೂ ಕೂಡ ಇದೆ. ಇವತ್ತು ನಾನೊಬ್ಬ ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡಬೇಕಾದಂಥದ್ದು ನನ್ನ ಪ್ರಥಮ ಕರ್ತವ್ಯ. ಕುಣಿಗಲ್ ತಾಲೂಕಿನ ರೈತರು ಸಹ ತುಮಕೂರು ಜಿಲ್ಲೆಗೆ ಸೇರುವಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿಲಾಷೆ, ಇವತ್ತು ಯಾವ ರೀತಿ ವೈ.ಕೆ. ರಾಮಯ್ಯನವರು ತುಮಕೂರು ಜಿಲ್ಲೆಗೆ ನೀರು ತಂದ್ರೋ ಅದೇ ರೀತಿ ನೀವೆಲ್ಲ ಸೇರಿ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಆಗಿರೋಂಥದ್ದನ್ನು ಸರಿಪಡಿಸಬೇಕಾದಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೇನೆ. ಈ ರಾಜಕೀಯ ಹಿತಾಸಕ್ತಿಗಳು ಇದನ್ನು ವಿರೋಧ ಮಾಡಿದ್ರೆ ನನ್ನ ತಾಲೂಕಿನ ರೈತರ ಹಿತವನ್ನು ಕಾಪಾಡಲಿಕ್ಕೆ, ನನ್ನ ಪ್ರಾಣವನ್ನೇ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಇದಕ್ಕೋಸ್ಕರ ಉಗ್ರ ಹೋರಾಟವನ್ನ ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನೋ ಮಾತನ್ನು ಸಹ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನು ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ರಾಜ್ಯದೊಳಗೆ ನೀರಿನ ಬಿಕ್ಕಟ್ಟಿನ ವಿಚಾರ ಇದು. ಒಂದು ಭಾಗದವರಿಗೆ ನೀರು ಬೇಕು, ಇನ್ನೊಂದು ಭಾಗದವರಿಗೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಈಗಾಗಲೇ ಡಿಕೆಶಿ ಅವರ ಕನಸಿನ ಯೋಜನೆ ಇದು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಜನಪ್ರತಿನಿಧಿಗಳೊಂದಿಗೆ ರೈತರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಮಾತುಕತೆಯ ಮೂಲಕ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಆಗೋದಿಲ್ವಾ ಇಲ್ಲಿ, ಹೇಗೆ ಅಂತ ಹೇಳಿ ರಾಜಕೀಯದ ವಿಚಾರದ ಬಗ್ಗೆ ನೀವು ಸಮನ್ವಯತೆ ಮತ್ತು ಪರಿಹಾರದ ವಿಚಾರ ಮಾತನಾಡಿದ್ರಿ. ಈಗ ನೋಡಿ, ಇದೇನು ಪಾಕಿಸ್ತಾನದಲ್ಲಿಲ್ಲ, ಮಾಗಡಿ ಅಥವಾ ರಾಮನಗರಕ್ಕೆ ನೀರು ಕೊಡ್ತಾ ಇರೋಂಥದ್ದು, ಸಿಂಧು ಜಲ ಒಪ್ಪಂದ ಬ್ಲಾಕ್ ಮಾಡಿದಂಗೆ ಮಾಡಿಬಿಡೋಣಕ್ಕೆ. ಅವರು ಕನ್ನಡಿಗರೇ. ಈ ಪಕ್ಕದಲ್ಲಿರುವಂಥ ಕನ್ನಡಿಗರಿಗೇನೆ, ಪಕ್ಕದಲ್ಲಿರುವಂಥ ಜಿಲ್ಲೆಗೇನೆ ಮನುಷ್ಯತ್ವ ಮಾನವೀಯತೆ ಕನ್ಸಿಡರ್ ಆಗ್ತಿಲ್ಲ ಅಂತಂದರೆ ಮೇಕೆದಾಟು ನೀರು ಕೊಡ್ತಾ ಇಲ್ಲ, ತಮಿಳ್ನಾಡವ್ರಿಗೆ ಬುದ್ಧಿನೂ ಇಲ್ಲ, ಮನಸ್ಸೂ ಇಲ್ಲ, ಹೃದಯನೂ ಇಲ್ಲ ಅಂತ ಹೇಳುವಂಥ ನೈತಿಕತೆನೇ ನಮಗಿರಲ್ಲ. ಇವತ್ತು ಯಾವ ತುಮಕೂರು ಭಾಗದ ಜನ ವಿರೋಧ ಮಾಡ್ತಾ ಇದ್ದಾರಲ್ಲ, ಅದೇ ತುಮಕೂರು ಭಾಗದ ಜನ ಅಲ್ಲಿನ ಏನು ಗೊರೂರು ಡ್ಯಾಮಿಂದ, ಹಾಸನದಿಂದ ನೀರು ತರಬೇಕಾದ್ರೆ ಅವರು ಕೂಡ ಇದೇ ಮಾನವೀಯತೆಯ ಏನು ದೃಷ್ಟಿಕೋನದಲ್ಲೇ, ಅದೇ ಆ ವೇದಿಕೆ ಅಡಿಯಲ್ಲೇ, ಅದೇ ಆಯಾಮದಲ್ಲಿ ಆಗ್ರಹ ಮಾಡ್ತಾ ಇದ್ದು. ಆದರೆ ಇವತ್ತು ತುಮಕೂರಿನ ರಾಜಕೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರಲ್ಲ, ಹೋರಾಟ, ಪ್ರತಿಭಟನೆ, ಮತ್ತೊಂದು ಅದೇ ಪ್ರತಿಭಟನೆ, ಅಪಸ್ವರ ಆಕ್ಷೇಪಗಳನ್ನು ಅವತ್ತು ಹಾಸನದ ಪ್ರತಿನಿಧಿಗಳು ಕೂಡ ಮಾಡಿದರು. ಸೊ ಮನುಷ್ಯ ಅನ್ನುವಂಥದ್ದು ತನ್ನ ಬೌಂಡರಿಯ ಸುತ್ತ ಹಾಕ್ಕೊಳ್ಳುವಂಥ ಲೆಕ್ಕಾಚಾರ ಇದೆಯಲ್ಲ, ಅದು ಒಬ್ಬ ಇಂಡಿವಿಜುವಾಲಿಟಿಯಿಂದ ಹಿಡಿದು ಈ ರೀತಿ ಪೊಲಿಟಿಕಲ್ ಹಿತಾಸಕ್ತಿಗಳವರೆಗೆ ಎಲ್ಲ ಕಡೆನೂ ಕೂಡ ಕಾಮನ್. ಅದು ತಮಿಳ್ನಾಡು ಇರ್ಬೋದು, ಕರ್ನಾಟಕದಲ್ಲಿರ್ಬೋದು. ಅದಕ್ಕೇ ಈ ಕಾರಣಕ್ಕೇ ಕಾವೇರಿ ಇವತ್ತು ಕೂಡ ಅದಕ್ಕೊಂದು ಫಾರ್ಮಿಡಬಲ್ ಸೊಲ್ಯೂಷನ್ ಸಿಗದೆ ಒದ್ದಾಡ್ತಾ ಇರುವಂಥ ಎರಡು ರಾಜ್ಯಗಳು. ಇನ್ನು ಕಮಿಂಗ್ ಬ್ಯಾಕ್ ಟು ದ ರಿಯಾಲಿಟಿ, ಅಲ್ಲಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಮಾಡೋರ ಮೇಲೆ ತುಂಬ ಏಕಾಏಕಿ ಎರಪ್ಟ್ ಆದರೂ, ಮೊನ್ನೆ ಆದಂಥ ಪ್ರೊಟೆಸ್ಟ್ ಏನಿದೆ, ಸ್ವಾಮೀಜಿಗಳು ಕೂಡ ಬಂದಿರೋ ಅದಕ್ಕೊಂದು ಜನಾಂದೋಲನ ಒಂದು ಕೊಡಬೇಕು ಅಂತ. ಅಫ್ಕೋರ್ಸ್ ಅಲ್ಲಿನ ಜನರಿಗೆ ಒಂದು ಆತಂಕ ಇದೆ. ಯಾಕಂದರೆ ಈಗ ನಾವೇ ನೀರಿಲ್ಲದೆ ಇರೋ ಕಾರಣಕ್ಕೆ ಅಲ್ಲಿಂದ ತೊಗೊಂಬರ್ತಾ ಇದ್ದೀವಿ, ಗೊರೂರು ಡ್ಯಾಮಿಂದ, ಅಲ್ಲಿ ಆಕ್ಷೇಪಗಳು, ಆಗ್ರಹಗಳು. ಅದಾದಮೇಲೆ ಈಗ ಇವರು ವಾಪಸ್ ಇಲ್ಲಿಂದ, ಅದು ಕೂಡ
ಕ್ಲೋಸ್ಡ್ ಕ್ಯಾನಲಲ್ಲಿ. ಈಗ ನೀವು ಓಪನ್ ಕ್ಯಾನಲ್ ಮಾಡಿ ನಾಲೆಗಳ ಮೂಲಕ ನೀರು ಹರಿಸಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅವ್ರಿಗೆ? ಇನ್ ಕೇಸ್ ಗೊತ್ತೋ ಗೊತ್ತಿಲ್ಲದೇನೋ ಹರಿಯುವಂಥ ಪ್ರಮೇಯಗಳಿರಲ್ಲ, ನಮ್ಮ ಕಣ್ಣು ಮುಂದೆನೇ ನೀರು ಹರಿಯುತ್ತೆ, ಎಷ್ಟು ಹೋಗ್ತಾ ಇದೆ, ಏನಾಗ್ತಾ ಇದೆ, ಯಾವಾಗ ಬಿಡ್ತಾ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ಅನ್ನೋ ಒಂದು ಟ್ರಾನ್ಸ್ಪರೆನ್ಸಿ ನಮಗಿರುತ್ತೆ ಅನ್ನೋ ಲೆಕ್ಕಾಚಾರ. ಇನ್ನು ಎರಡು ಆಯಾಮ, ಈಗ ಒಂದು ನಾಲೆಗಳನ್ನು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದರೆ ಇದೇ ಜಾಗದಲ್ಲಿ ನಾಲೆಗಳನ್ನು ಮಾಡೋಕ್ಕಾಗತ್ತಾ? ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಜಾಗ ಜಾಸ್ತಿ ಬೇಕಾದಾಗ ರೈತರ ಜಮೀನನ್ನು ಸ್ವಾಧೀನ ಮಾಡ್ಕೋಬೇಕು. ಸ್ವಾಧೀನ ಪ್ರಕ್ರಿಯೆಗಳಿಗೆ ಸಿಕ್ಕಾಪಟ್ಟೆ ಅಡೆತಡೆ ಇರುತ್ತೆ. ಇದರಲ್ಲಿ ತುಂಬ ಸ್ಮಾರ್ಟ್ ಮೂವ್ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್. ತುಂಬ ಕ್ಯಾಲ್ಕುಲೇಟಿವ್ ಆಗಿ PWD ಜಾಗ ಎಲ್ಲೆಲ್ಲಿ ಬರುತ್ತೆ ಅಲ್ಲೇ, ಅಂದರೆ ಸರ್ಕಾರಿ ಜಾಗದಲ್ಲಿ ನೀಟಾಗಿ ಪೈಪ್ಲೈನ್ ತಗೊಳ್ತಾರೆ. ಅಂದರೆ ಡಿಲೇ ಆಗಬಾರ್ದು ಪ್ರಾಜೆಕ್ಟಲ್ಲಿ. ಈಗ ಅವರು ಸಾಮಾನ್ಯವಾಗಿ ಒಂದು ಮಾತನ್ನು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಬದುಕ್ತವೆ ಅಂತ. ಅದು ಅವರ ಪೊಲಿಟಿಕಲ್ ಅಥವಾ ಇಂಡಿವಿಜುವಲ್ ಸ್ಲೋಗನ್ ಕೂಡ ಇರ್ಬೋದು. ಆದರೆ ಆಚೆಗೆ ಸುಮಾರು ಈ ಹಿಂದಿನ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ವರ್ಣದಲ್ಲೂ ಕೂಡ ಇಂಥದ್ದೇ ಆಕ್ಷೇಪ ಇತ್ತು. CM ದೇವರಾಜ ಅರಸರನ್ನೇ ಕೂಡ ಹಾಕ್ಬಿಟ್ಟಿದ್ರು ಅಲ್ಲಿನ ಹೋರಾಟಗಾರರು. ಮಾದೇಗೌಡರೆಲ್ಲ ದೊಡ್ಡ ಮಟ್ಟದಲ್ಲೆಲ್ಲ ಚಡ್ಡಿ ಚಳವಳಿ ಎಲ್ಲ ಆಗಿತ್ತು ಬ್ಯಾಂಗ್ಳೂರಲ್ಲಿ. ಸೊ ಇವತ್ತು ವರ್ಣನಾಲೆ ಆಗಿದೆ, ಅಲ್ಲಿ ಜನಕ್ಕೆ ನೀರು ಸಿಗ್ತಾ ಇದೆ. ಸೊ ದಟ್ ಈಸ್ ವಾಟ್. ಆ ಅಲೈನ್ಮೆಂಟಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ವೈಯಕ್ತಿಕ ಹಿತಾಸಕ್ತಿ ಅಥವಾ ರಾಜಕೀಯ ಹಿತಾಸಕ್ತಿ ಅಥವಾ ಒಂದು ಆರ್ಥಿಕ ಹಿತಾಸಕ್ತಿಗಳು ಏನಾದರೂ ಇರ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಪೈಪ್ಗಳಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳು, ನೂರಾರು ಕೋಟಿ ಸಾವಿರಾರು ಕೋಟಿ ಕಾಮಗಾರಿಗಳಾದಂಥ ಸಂದರ್ಭದಲ್ಲಿ ಅದು ಡಿ ಕೆ ಶಿವಕುಮಾರ್ ಅಲ್ಲ, ಯಾವುದೇ ಜನಪ್ರತಿನಿಧಿದ್ರು ಏನೇನಾಗುತ್ತೆ, ಯಾವುದೇ ಪಕ್ಷ ಇದ್ರು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಓಪನ್ ಫೋರಮಲ್ಲಿರೋದು. ಸೊ ವೈಯಕ್ತಿಕ ಹಿತಾಸಕ್ತಿ ಏನಿರ್ಬೋದು, ರಾಜಕೀಯ ಹಿತಾಸಕ್ತಿ. ಈಗ ಕಳೆದ ಸಲ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಮತ್ತು JDS ಅಲ್ಲಿದ್ದ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರ ಆ ಸಮಯದಲ್ಲಿ ಆಗಿತ್ತು ಇದೆಲ್ಲ. ಆ ಸಂದರ್ಭದಲ್ಲಿ ಅಫ್ಕೋರ್ಸ್ ಆವಾಗ ಕುಮಾರಸ್ವಾಮಿ ಅವರು ವಿರೋಧ ಇವತ್ತು ಮಾಡೋಕ್ಕಾಗ್ತಿಲ್ಲ, ಅವತ್ತು ಮಾಡಲ್ಲ. ಯಾಕಂದರೆ ಅವ್ರದ್ದೇ ಕರ್ಮಭೂಮಿ ರಾಮನಗರಕ್ಕೆ. ವೇರೆ BJP ರಾಮನಗರದಲ್ಲಿ ಯಾವುದೇ ದೊಡ್ಡ ಬೇರೇನಿಲ್ಲ, ದೊಡ್ಡ ಸಂಘಟನೆ ಇರ್ಬೋದು. ಆದರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಲ್ ಗೇನಲ್ಲಿ ಅವ್ರಿಗೇನು ಕಾಣಿಸ್ತಿಲ್ಲ. ವೇರೆ ತುಮಕೂರು ಅವರಿಗೆ ತುಂಬ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇದೆ. MP ಇದ್ದಾರೆ, MLAಗಳಿದ್ದಾರೆ. ಇವತ್ತೆಲ್ಲ ಅಲ್ಲಿ ಕೂತಿರೋರು ಜ್ಯೋತಿ ಗಣೇಶ್ ಇರ್ಬೋದು, ಮಸಾಲೆ ಜಯರಾಮ್ ಇರ್ಬೋದು, ಅಥವಾ ಸುರೇಶ್ ಗೌಡ್ ಇರ್ಬೋದು, ಫೋರ್ ಫ್ರಂಟಲ್ಲಿ ಲೀಡ್ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ BJP ಫ್ಲೇವರ್ ಇರುವಂಥದ್ದಲ್ಲಿ ಸಹಜವಾಗಿ ಅವರಿಗೆ ಅಲ್ಲಿ ಒಂದು ಪೊಲಿಟಿಕಲ್ ಇಶ್ಯೂ ಆಗಿರೋದ್ರಿಂದ, ಅದನ್ನು ಪೊಲಿಟಿಕಲ್ ಇಶ್ಯೂ ಆಗೂ ಕೂಡ ಕನ್ವರ್ಟ್ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಸಹಜವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಅದರ ಪ್ರೆಷರ್ ಇವ್ರ ಮೇಲೆ ಈಕ್ವಲ್ ಆಗಿ ಕಾಂಗ್ರೆಸ್ ಅವ್ರ ಮೇಲೆ ಬಿದ್ದಿದೆ. ಇಷ್ಟು ದಿವಸ ಲಿಪ್ ಸರ್ವಿಸಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ ಅಥವಾ ಅಪೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಥ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ, ಯಾಕಂದರೆ ಅವರು ಮುಂದಿನ ದಿನ ಸಂಪುಟ ಪುನರಚನೆ ಆದರೆ ತಾವು ಕೂಡ ಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಅವ್ರ ಕ್ಯಾಂಪಲ್ಲಿ ಇರುವಂಥವ್ರು. ಆ ಕಾರಣಕ್ಕೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಬೇರೆ, ಆ ವಿಚಾರದಲ್ಲಿ ಸುಮ್ಮನಿದ್ರು. ಆದರೆ ಇವತ್ತು ಆಗಿರುವಂಥ ಜನಾಂದೋಲನ ಮತ್ತು BJP ತೆಗೆದುಕೊಳ್ತಾ ಇರುವಂಥ ಪೊಲಿಟಿಕಲ್ ಅಡ್ವಾಂಟೇಜ್ ಕಾರಣಕ್ಕೆ ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವೇರೆ ಕುಣಿಗಲ್ ರಂಗನಾಥ್ ಅವರು ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವ್ರ ಪರವಾಗೇ ಇದ್ದಾರೆ ಮತ್ತು ಕುಣಿಗಲ್ ಮೂಲಕನೇ ನೀರು ಹೋಗೋದ್ರಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈಗ ಅವ್ರು ಕೇಳ್ತಿರೋದ್ರಲ್ಲೂ ಸಹಜವಾದಂಥ ನ್ಯಾಯ ಕಾಣಿಸ್ತಾ ಇದೆ. ಯಾವ ರೀತಿ, ಈಗ ನೀವು ಪಕ್ಕದಲ್ಲಿರೋ ನಾವು ತುಮಕೂರವ್ರೆ, ನಮಗೆ ನೀವು ನೀರು ಕೊಡಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಇದು ಮಾಗಡಿ ಬಿಟ್ಟಾಕಿ ಈಗ ನಾವು ತುಮಕೂರವ್ರಿಗೂ ಅನ್ಯಾಯ ಮಾಡ್ತಾ ಇದ್ರಲ್ಲ ನೀವು. ಸೊ ತುಮಕೂರು ಜನಪ್ರತಿನಿಧಿಗಳು ಅಂತ ಹೇಳ್ಕೊಂಡು ತುಮಕೂರವ್ರಿಗೆ ಅನ್ಯಾಯ ಮಾಡ್ತಾರೆ, ಇದರಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಪೊಲಿಟಿಕಲ್ ಗೇನ್ ಆ್ಯಂಡ್ ಲಾಸ್ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಪ್ರತಿಷ್ಠೆಯಾಗಿ ಕಾಣಿಸ್ತಾ ಇದೆ ಮತ್ತು ಡಿಸಿಸಿವ್ ಲೀಡರ್ಶಿಪ್ ಅವ್ರದ್ದು. ಯಾವ ರೀತಿ ಪೊಲೀಸರು ಡೇ ಒನ್ನಿಂದನೇ 2,000-2,500 ಪೊಲೀಸರು ಹಾಕೊಂಡು ಮಾಡ್ತಾನೆ ಬಂದರು. ಆದರೆ ಮೊನ್ನೆ ಯಾವಾಗ ಪ್ರತಿರೋಧ ಜಾಸ್ತಿ ಆಯಿತು ಮತ್ತು ಸುರೇಶ್ ಗೌಡರು ಒಂದು ಹೇಳಿಕೆಯನ್ನು ಕೊಟ್ಟರು, ಅಕಸ್ಮಾತ್ ರೈತರು ರೊಚ್ಚಿಗೆದ್ರೆ ಏನಾಗುತ್ತೋ ಗೊತ್ತಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಸೊ ಅಕಸ್ಮಾತ್ ಸಾವು ನೋವು ಆಗಿ ಮತ್ತೊಂದು ಗೋಲಿಬಾರು ಅಥವಾ ಲಾಠಿ ಚಾರ್ಜ್ ಆಗಿ ಅದು ದೊಡ್ಡ ಜನಾಕ್ರೋಶಕ್ಕೆ ಕಾರಣ ಆಗಿ ರೈತ ವಿರೋಧಿ ಸರ್ಕಾರ ಅಂತಾಗಿ ಅಥವಾ ತುಮಕೂರು ಭಾಗದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ವಿರೋಧಿ ಆಡಳಿತ ಆದಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಈಗಾಗಲೇ ಸೋಮಣ್ಣ ಅವ್ರು ಲೆಟರ್ ಬರೆದಿದ್ದಾರೆ, ಮಾತನಾಡ್ತಾ ಇದ್ದಾರೆ, BJP ನಾಯಕರುಗಳು ಬೀದಿಗಿಳಿದಿದ್ದಾರೆ. ಸೊ ಇದು ಒಂದು ಇಶ್ಯೂ ಆಗಿ ಕನ್ವರ್ಟ್ ಆಗಿಬಿಟ್ರೆ ಗೌರ್ಮೆಂಟ್ ವಿರುದ್ಧ ಅನ್ನೋ ಕಾರಣಕ್ಕೆ CM ಕೂಡ ಯಾಕೆ ವಿರೋಧ ಮಾಡ್ತಾ ಇದ್ರೆ ಸ್ವಲ್ಪ ಮ್ಯಾನೇಜ್ ಮಾಡಿ ಅಂತ ಪರಮೇಶ್ವರ್ ಅವ್ರನ್ನು ಕಳಿಸಿ, ಪರಮೇಶ್ವರ್ ಅವ್ರಿಗೂ ಧರ್ಮ ಸಂಕಟ ಇದೆ, ಜಿಲ್ಲೆಯ ನಾಯಕ. ಹಾಗಾಗಿ ಅಲ್ಲಿ ವಿರೋಧ ಮಾಡದೆ ಹೋದ್ರೆ ಕಷ್ಟ, ಹಂಗಂತ ಬಿಟ್ಕೊಟ್ರೆ ವಿರೋಧ ಮಾಡಿದ್ರು ಇನ್ನೊಂಥರ ಕಷ್ಟ. ಪಕ್ಷದೊಳಗಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಾಕೊಂಡು ಈಗಾಗಲೇ ಹಲವಾರು ಹಗ್ಗ ಜಗ್ಗಾಟ ಮುಸುಕಿನ ಗುದ್ದಾಟಗಳು ನಡೀತಿರ್ಬೇಕಾದ್ರೆ ಪರಮೇಶ್ವರ್ ಅವರಾಗಲಿ ರಾಜಣ್ಣ ಅವರಾಗಲಿ ಇತರ ಲೀಡಲ್ಲಿರುವಂಥ ನಾಯಕರುಗಳಿಗೆ ಅವ್ರದ್ದೇ ಆದಂಥ ಧರ್ಮ ಸಂಕಟ ಇದೆ. ಮತ್ತು ಅಟ್ ದ ಸೇಮ್ ಟೈಮ್ ಅವ್ರಿಗೆ ಕೊರಟಗೆರೆ ಇರ್ಬೋದು, ಮಧುಗಿರಿ ಕಡೆಗೆಲ್ಲ ಎತ್ತಿನ ಹೊಳೆದು ಕೂಡ ಬೆನಿಫಿಷಿಯರ್ಸ್ ಇರೋದ್ರಿಂದ ಸೊ ಮೋರ್ ಆರ್ ಲೆಸ್ ಈ ಹೇಮಾವತಿ ತುಂಬ ನಮಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಆದರೆ ಆಸ್ ಎ ಜಿಲ್ಲೆಯಾಗಿ ನೋಡಿದಂಥ ಸಂದರ್ಭದಲ್ಲಿ ಕಷ್ಟ ಆಗ್ತಿದೆ ಅನ್ನೋ ಧರ್ಮ ಸಂಕಟದಲ್ಲಿದ್ದಾರೆ. ಸೊ ಈ ಕಾರಣಕ್ಕೆ ಕಾಂಗ್ರೆಸ್ ಒಳಗಡೆ ಪ್ರತಿರೋಧ ಇದ್ರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಈಗಾಗಲೇ ಮಾನಸಿಕವಾಗಿ ಗೊತ್ತಿದೆ, ಒಪ್ಕೊಂಡಿದ್ದಾರೆ ಅಂತ. ರೈತರ ವಿಚಾರ ಏನಿದೆ, ಟೆಕ್ನಿಕಲ್ ಕಮಿಟಿ ಏನು ಹೇಳಿದೆ ಅದನ್ನು ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮುಂದಿಡಿ ಅಂತ, ಅದನ್ನ ಮುಂದಿಟ್ಟು ಕನ್ವಿನ್ಸ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ರಾಜಕೀಯ ಪ್ರತಿನಿಧಿಗಳನ್ನು ವಿಶ್ವಾಸ ತಗೊಂಡು ಮಾಡೋ ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇನ್ನೂ 2 ಟರ್ಮ್ ಬಂದರೂ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಆ ಕಾರಣಕ್ಕೆ ಡಿಸಿಸಿವ್ ಆಗಿ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಹೋಗುತ್ತೋ ನೋಡಬೇಕು. FIR ಆಗಿರುವಂಥದ್ದು ಇನ್ನೂ ಸೂಕ್ಷ್ಮವಾದಂಥ ಒಂದು ಪರಿಸ್ಥಿತಿಗೆ ದೂಡುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ರವಿತಾ, ಎಸ್ ಪಟೇಲ್ರೆ, ಈಗಾಗಲೇ ಒಂದು ಕಡೆ ಮಧು ಕೂಡ ಹೇಳಿದಾಗೆ ಅವೈಜ್ಞಾನಿಕ ವಾದ
ಆದಂತಹ ಒಂದು ಇದು ಯೋಜನೆ, ಜೊತೆಗೆ ಈಗಾಗಲೇ ಕಮಿಟಿ ಏನು ಹೇಳಿದೆ ಅನ್ನೋದನ್ನ ನೀವು ಯಾಕೆ ಮುಂದೆ ಇಡ್ತಾ ಇಲ್ಲ, ಅವ್ರು ಏನು ಕೊಟ್ಟಿದ್ದಾರೆ ಸಲಹೆ ಅದನ್ನು ಮುಂದಿಡಿ ಅನ್ನುವಂಥದ್ದು. ಇನ್ನೊಂದು ಕಡೆ ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ತರಕಾರಿ ಮತ್ತು ನೀರಾಗಿರ್ಬೋದು, ಹಾಲಾಗಿರ್ಬೋದು, ಯಾವುದು ಕೂಡ ನಾವಿಲ್ಲಿ ಮಾರೋದಕ್ಕೆ ಇಲ್ಲಿ ಬಿಡೋದಿಲ್ಲ ತುಮಕೂರಿನಿಂದ ಅಂತ ಹೇಳಿ ಒಂದು ಬೇರೆ ಬೇರೆ ರೀತಿಯ ಆ್ಯಂಗಲ್ಗಳನ್ನು ಕೂಡ ಈಗ ಪಡ್ಕೊಳ್ತಾ ಇದೆ ಅಂತ ಹೇಳಿ. ಈಗ ತುಮಕೂರು ಫೀಡರ್ ಕೆನಲ್ದ 70 ಕಿಲೋಮೀಟ್ರು ಇರ್ತಕ್ಕಂಥ ಶ್ರೀರಂಗನಲ್ಲೂರು ಏತ ನೀರಾವರಿಗೆ ನೀರು ಹರಿಸುವಂಥದ್ದು. ಈಗಾಗಲೇ ಟೆಕ್ನಿಕಲ್ ಟೀಮು ಹರಿಸ್ಬೋದು ಅಂತ ಹೇಳಿರ್ತಕ್ಕಂಥ ಅವರ ವಾದ ಏನಂತ ಹೇಳಿದ್ರೆ, ಹೇಮಾವತಿಯಿಂದ ನಮಗೆ ನೀರು ತಂದಿದ್ದೀರಾ, 24 TMC ನೀರು ಅಂತೇಳಿ ನಮಗೆ ಮೀಸಲು ಅಂತ ಹೇಳಿದ್ದೀರಾ, ಇವತ್ತಿನವರು ಕೂಡ 24 TMC ನೀರನ್ನು ಅಲ್ಲಿ ಸಂಗ್ರಹ ಮಾಡಲಿಕ್ಕೆ ಆಗಿಲ್ಲ, ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಮುಂದಿನ ಭವಿಷ್ಯದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ಅನ್ನೋದು ತುಮಕೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಸೇರಿದಂತೆ ಒಟ್ಟು 5 ತಾಲೂಕುಗಳಿಗೆ ಎಲ್ಲೊಂದು ಕಡೆ ಇದು ತೊಂದರೆ ಆಗುತ್ತೆ ಅನ್ನೋದು ಅವರ ವಾದ ಆಗಿರ್ತಕ್ಕಂಥದ್ದು. ಈಗಾಗಲೇ 24 TMC ಯಾವತ್ತೂ ಕೂಡ ಅವರಿಗೆ ಕೊಡ್ತೀವಿ ಮೀಸಲು ಅಂತಿತ್ತು, 24 TMC ಇಲ್ಲಿವರೆಗೂ ಕೂಡ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಎಲ್ಲಿಂದ ತಗೊಳ್ತೀರಾ ಅನ್ನೋದು ಅವರ ಲೆಕ್ಕಾಚಾರ. ಮತ್ತೊಂದು ಕಡೆ ಈಗಾಗಲೇ ನಿಮಗೆ ಆನ್ ದಿ ವೇ ಕುಣಿಗಲ್ಲಿಂದ ಮಾಗಡಿ, ಫ್ಯೂಚರ್ ಅವರು ಅದನ್ನು ರಾಮನಗರ ಮತ್ತು ಎಕ್ಸ್ಟೆಂಡ್ ಮಾಡಿದ ಕನಕಪುರ ಅನ್ನೋದು ಅವರ ಲೆಕ್ಕಾಚಾರ. ಹಾಗಾಗಿ ಆ ಥರದ್ದಾದರೆ ಮುಂದಿನ ದಿನಗಳಲ್ಲಿ ಈ 5 ತಾಲೂಕುಗಳಲ್ಲಿ ಕುಡಿಯೋ ನೀರಿಗೆ ಬರ ಬರುತ್ತೆ ಅಂತ. ಯಾಕಂತೇಳಿದ್ರೆ ಮಳೆಯೇ ನಂಬಿರ್ತಕ್ಕಂಥದ್ದು. ಒಂದು ವೇಳೆ ಮಳೆ ಕಡಿಮೆ ಆದ ಸಂದರ್ಭದಲ್ಲಿ ಈ 5 ತಾಲೂಕುಗಳು ಕಡಿಮೆ ಆದರೆ ಇಲ್ಲಿಂದ ನೀರು ಹರಿದೋದು ಈ 5 ತಾಲೂಕುಗಳಿಗೆ ಮತ್ತೆ ನೀರಿನ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ನಾಗರಿಕ ಹೋರಾಟ ಆರಂಭ ಆಗಿರ್ತಕ್ಕಂಥದ್ದು. ಯಾವುದೇ ಹೋರಾಟಗಳಿಗೆ ಜನಸಾಮಾನ್ಯನ ಧುಮುಕಿದ್ರೆ, ಆ ಭಾಗದ ಸ್ವಾಮೀಜಿಗಳು ಧುಮುಕಿದ್ರೆ ಆ ಹೋರಾಟಕ್ಕೆ ದೊಡ್ಡ ಮಟ್ಟದ ಶಕ್ತಿ ಬರುತ್ತೆ. ಇದು ಎಲ್ಲೊಂದು ಕಡೆ ತುಮಕೂರು ಭಾಗದಲ್ಲಿ ಇದು ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ದೊಡ್ಡ ಹೊಡೆತ ಕೊಡ್ಬೋದು. DK ಶಿವಕುಮಾರ್ ಅವರಿಗಾಗ ಅವರ ರಾಜಕಾರಣವನ್ನು ಬೆಂಗಳೂರಿಗೆ ವಿಸ್ತರಿಸಿದ್ದಾರೆ ಮತ್ತು ಈ ಹಿಂದಿನ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತೇಳಿ ಘೋಷಣೆ ಮಾಡಿರತಕ್ಕಂಥದ್ದು. ಈಗಾಗಲೇ ಮಾಗಡಿ ಆ ಭಾಗಕ್ಕೆ ಏರ್ಪೋರ್ಟನ್ನು ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯ ಬ್ಲೂ ಪ್ರಿಂಟ್ ರೆಡಿ ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ನಿಮಗೆ ಆ ಭಾಗಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿದರೆ ಅವರು ಪರ್ಮನೆಂಟ್ ಆ ಭಾಗದ ಜನನಾಯಕ ಆಗ್ತಾರೆ, ಹೀರೋ ಆಗ್ತಾರೆ. ಯಾವ ರೀತಿ ವರ್ಣಾ ನಾಲೆ ಮುಖಾಂತರ ಸಿದ್ದರಾಮಯ್ಯರು ಆ ಭಾಗದಲ್ಲಿ ಅಲ್ಲಿನ ರೈತರಿಗೆ ಎಲ್ಲೊಂದು ಕಡೆ ಅವರು ಹೀರೋ ಆದರು, ಅದೇ ಥರ ಆ ಭಾಗದಲ್ಲಿ ನಿಮಗೆ ಅಲ್ಲಿ ಮಾಗಡಿ ಎಕ್ಸ್ಟೆಂಡ್ ಆದರೆ ನಂತರ ರಾಮನಗರ, ನಂತರ ಕನಕಪುರ, ಹಾಗಾಗಿ ಆ ಭಾಗಕ್ಕೆ ಅನುಕೂಲ ಆಗುತ್ತೆ. ಆ ಭಾಗದಲ್ಲಿ ನಾನು ಬೆಂಗಳೂರು ರಾಜಕಾರಣ ಮಾಡಿದ್ರು ಕೂಡ ಆ ಭಾಗದಲ್ಲಿ ಪರ್ಮನೆಂಟ್ ರಾಜಕಾರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ಅವರು ಒಂದು ವಾದವನ್ನು ಮಾಡ್ತಾರೆ, ನೀವು 70 ಕಿಲೋಮೀಟ್ರ್ ಅಂತ ಹೇಳ್ತಾರೆ, ಇನ್ನೊಂದು 70 ಕಿಲೋಮೀಟ್ರ್ ಮತ್ತೆ ಗೊರೂರು ಡ್ಯಾಮ್ಗೆ ಹಾಕಿದರೆ ಅಲ್ಲಿಂದ ನಿಮಗೆ ನೇರಾಗುತ್ತೆ, ಆ ಸಮಸ್ಯೆನೇ ಇರಲ್ಲ ಅನ್ನೋದು ಅವರ ಲೆಕ್ಕಾಚಾರ ಆಗ್ತಿರ್ತಕ್ಕಂಥ. ಈಗಾಗಲೇ ಏನು ಕೆನಾಲ್ ಇದೆ ಆ ಕೆನಾಲ್ ಪಕ್ಕದಲ್ಲಿ ಇನ್ನೊಂದು ಮಾಡಿ ನೆಕ್ಸ್ಟ್ ನಿಮಗೆ 70 ಕಿಲೋಮೀಟ್ರ್ ಅಂದರೆ ನಿಮಗೂ ಸಮಸ್ಯೆ ಇರಲ್ಲ ಅಂತ ಅವರ ವಾದ ಆಗ್ತಕ್ಕಂಥದ್ದು. ಇಲ್ಲೊಂದು ಕಡೆ ಇದು ಒಂಥರ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ಗೆ ಒಂಥರ ಧರ್ಮ ಸಂಕಟ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನೀರಿನ ವಿಚಾರದಲ್ಲಿ ಈಗ ಹೇಮಾವತಿ ಅವತ್ತಿನ ಹಾಸನ ಜಿಲ್ಲೆ ಜನರು ಏನಾದರೂ ಒಂದು ವೇಳೆ ನಾವು ಕೊಡಲ್ಲ, ನಾವು ನೀರು ಬಿಡಲ್ಲ ಅಂತ ಕೂತಿದ್ರೆ ಆ ದೊಡ್ಡ ಚಳುವಳಿಯನ್ನು ಮಾಡಿದರೆ ಬಹುಶಃ ಇವತ್ತು ತುಮಕೂರಿನ 5 ತಾಲೂಕುಗಳಿಗೆ ಇವತ್ತು ಈ ನೀರು ಸಿಗ್ತಾ ಇರಲಿಲ್ಲ ಮತ್ತು ಈ ನೀರಿಗಾಗಿ ಈಗ ಈ ಹೋರಾಟಗಳು ಕೂಡ ಇರ್ತಿರ್ಲಿಲ್ಲ. ಹಾಗಾಗಿ ನಮ್ಮೊಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಎಲ್ಲರೂ ಕೂಡ ಲೀವ್ ಆ್ಯಂಡ್ ಲೆಟ್ ಲೀವ್, ಹೌದೌದು, ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋ ಒಂದು ಪಾಲಿಸಿ ಇರಬೇಕು. ಮತ್ತು ಎಲ್ಲ ಯೋಜನೆಗಳು ಕೂಡ ಎಲ್ಲರೂ ಇಂಟರ್ನಲ್ ಅಡೆತಡೆ ಮಾಡಿದರೆ ಬಹುಶಃ ರಾಜ್ಯಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಬಹುಶಃ ಇದು ಜನ ಹೋರಾಟವಾಗಿ ತೀರುವ ಸ್ವರೂಪ ಆಗಿರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಹೆಚ್ಚಿರ್ತಕ್ಕಂಥದ್ದು. ನಿಮಗೆ 5 ತಾಲೂಕುಗಳಲ್ಲಿ 3 ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಇರ್ತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ನಷ್ಟ ಆಗುವ ಸಾಧ್ಯತೆ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಈಗ ಹಾಲಿ ಗುಬ್ಬಿ ಶಾಸಕರು ಇದ್ದಾರಲ್ಲ, ಶ್ರೀನಿವಾಸ್ ಅವರಿಗೆ ಧರ್ಮ ಸಂಕಟ ಆಗಿರ್ತಕ್ಕಂಥ. ಒಂದು ಕಡೆ ಪರನೂ ಇರೋಂಗಿಲ್ಲ, ಇನ್ನೊಂದು ಕಡೆ ವಿರೋಧನೂ ಮಾಡೋಂಗಿಲ್ಲ. ಒಂದು ವೇಳೆ ಗಟ್ಟಿ ಧ್ವನಿಯಲ್ಲಿ ವಿರೋಧವನ್ನು ಮಾಡಿದರೆ ಅದು ಎಲ್ಲೊಂದು ಕಡೆ ಅವರಿಗೆಲ್ಲೊಂದು ಕಡೆ ಅವರು ಸಚಿವರಾಗಬೇಕಂತೇಳಿ ಮಹತ್ವಾಕಾಂಕ್ಷಿ ಉಳ್ಳಂಥವ್ರು ಮತ್ತು ಅವ್ರದ್ದೇ ಸರ್ಕಾರ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯದ ರಾಜಕಾರಣ ಕೂಡ ಪೆಟ್ಟು ಬೀಳುತ್ತೆ ಅಂತೇಳಿ ಅನ್ನೋ ಕಾರಣಕ್ಕಾಗಿ. ಮತ್ತೊಂದು ಕಡೆ ತಿಪ್ಟೂರ್ದು ಸದ್ಯ ಷಡಕ್ಷರಿಯವರು ಕೂಡ ಹಾಲಿ MLA ಇದ್ದಾರೆ, ಅವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥ. ಅವರು ಕೂಡ ಎಲ್ಲೂ ಕೂಡ ಅವರು ವಾಯ್ಸನ್ನು ರೈಸ್ ಮಾಡ್ತಾರೆ, ಯಾಕಂದರೆ ಅವ್ರಿಗೂ ಕೂಡ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಸಚಿವ ಸ್ಥಾನ ಮತ್ತು ಸರ್ಕಾರ, ಕಾಮಗಾರಿಗಳು, ಬೇರೆ ಬೇರೆ ಕಾರಣಕ್ಕಾಗಿ ಅವರು ಕೂಡ ವಾಯ್ಸ್ಲೆಸ್ ಆಗಿರ್ತಕ್ಕಂಥದ್ದು. ಈಗ ಭಾರತೀಯ ಜನತಾ ಪಕ್ಷ ಅದನ್ನು ಜನ ಹೋರಾಟವಾಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಸ್ವಾಮೀಜಿಗಳು ಧುಮುಕಿದ್ದಾರೆ. ಈಗಾಗಲೇ ಇವತ್ತಿಗೆ ಸುಮಾರು 110 ಜನರ ಮೇಲೆ FIR ಆಗಿರ್ತಕ್ಕಂಥದ್ದು, 20 ಸ್ವಾಮೀಜಿಗಳ ಮೇಲೆ FIR ಆಗ್ತಿರ್ತಕ್ಕಂಥ ಕಲ್ಲು ತೂರಾಟ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು. ಈಗಾಗಲೇ ಆ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಯಾಗಿರ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಶತಾಯಗತ ಈ ಯೋಜನೆ ನಾವು ಮಾಡೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. 40% ಈಗಾಗಲೇ ಕಾಮಗಾರಿ ಮುಗಿದಿದೆ ಅಂತ ಹೇಳ್ತಿರುವಂಥದ್ದು. ಆದರೆ ಅಲ್ಲಿನ ಜನರು, ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಇನ್ನೂ ಕೂಡ 10% ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಈಗಾಗಲೇ ಕಾಮಗಾರಿ ಸ್ಥಳದಲ್ಲಿ 144 ಸೆಕ್ಷನ್ ಇದ್ದರೂ ಕೂಡ ಜನರು, ಸ್ವಾಮೀಜಿಗಳು, ಸ್ಥಳೀಯ ಹೋರಾಟಗಾರರು, ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್, ಸುರೇಶ್ ಗೌಡರು ಮತ್ತು
JDSನ MT ಕೃಷ್ಣಪ್ಪನವರು ಈಗಾಗಲೇ ಸ್ಥಳದಲ್ಲೇ ಮೊಕ್ಕ ಮೂಡಿಕೊಂಡು ಇವತ್ತು ದೊಡ್ಡ ಜನ ಹೋರಾಟವಾಗಿ ಅದನ್ನು ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸ್ತಿರ್ತಕ್ಕಂಥದ್ದು. ಅದೇ ಥರ ಈಗ ಎಲ್ಲೊಂದು ಕಡೆ ಅವರು ವಿರೋಧ ಮಾಡಿದ್ರೆ ಈಗ ಮಾಗಡಿ ಶಾಸಕರು ಹೇಳ್ತಿದ್ದಾರೆ ನಿಮ್ಮ ಹಾಲನ್ನು ಕುದೂರಿಗೆ ಬರುತ್ತೆ, ಅದು ಮಾಗಡಿ ತಾಲೂಕಿಗೆ ಸೇರ್ತಕ್ಕಂಥ ತುಮಕೂರಿನ ಹಾಲು ಕುದೂರು ಹಾಲು ಒಕ್ಕೂಟಕ್ಕೆ ಬರುತ್ತೆ, ಅಲ್ಲಿಂದ ಅದು ಬೆಂಗಳೂರಿಗೆ ತಲುಪುತ್ತೆ, ನಾವು ನಿಮಗೆ ಇಲ್ಲಿ ಹಾಲು ತರಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಜೊತೆಗೆ ತುಮಕೂರು ತರಕಾರಿ ನೀವು ಬೆಂಗಳೂರು ತರಂಗಿಲ್ಲ ನೀವು ಅಂತ ವಾದವನ್ನು ಮಾಡ್ತಿದ್ದಾರೆ. ಬಹುಶಃ ಇದನ್ನು ಸೌಹಾರ್ದಯುತವಾಗಿ ಕೂತ್ಕೊಂಡು ಮತ್ತು ಈ ಯೋಜನೆಯ ಆರಂಭಕ್ಕೂ ಮುನ್ನ ಸರ್ಕಾರ ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸ್ಥಳೀಯ ಸ್ವಾಮೀಜಿಗಳನ್ನು, ಸ್ಥಳೀಯ ಶಾಸಕರನ್ನ, ಜನಪ್ರತಿನಿಧಿಗಳನ್ನ, ಜನರನ್ನ, ರೈತರನ್ನ ಕರೆದು ಒಂದು 4-5 ಸಭೆಯನ್ನು ಮಾಡಬೇಕಾಗಿತ್ತು. ಸಭೆಯನ್ನು ಮಾಡಿ ಅವರಿಗೆ ಮನದಟ್ಟಾಗಿ ಮಾಡಬೇಕಿತ್ತು. ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಕುಡಿಯೋ ನೀರು ಪಾಸ್ ಆಗ್ತಿರುತ್ತೆ, ನಿಮಗೆ ನೀರು ಎಕ್ಸ್ಟ್ರಾ ನೀರು ಬರ್ತಾ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಅಂತೇಳಿ ಒಂದು ಸಭೆಯನ್ನು ನಡೆಸಿ ಅವರೆಲ್ಲರನ್ನು ಕೂಡ ಕನ್ವಿನ್ಸ್ ಮಾಡಿದ್ರೆ ಇಂಥ ಪರಿಸ್ಥಿತಿ ಆಗ್ತಿರಲಿಲ್ಲ. ಸಾಮಾನ್ಯವಾಗಿ ಎಲ್ಲೊಂದು ಕಡೆ ಯಾರು ವಿರೋಧ ಮಾಡ್ತಾರೆ, ಏನೂ ಆಗಲ್ಲ, ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅನ್ನೋದು ಈ ಒಂದು ಏನು ಅವರ ದೃಷ್ಟಿ ಮತ್ತು ನಿರ್ಧಾರಗಳಿದೆಯಲ್ಲ, ಇವತ್ತು ಜನರು ವಿರೋಧ ಮಾಡಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ. ಅವತ್ತೇನಾದರೂ ಎಲ್ಲರನ್ನು ಕರೆದು ಕೂರಿಸಿ ಒಂದು ಮಾತುಕತೆಯನ್ನು ನಡೆಸಿ ಇದರಿಂದ ಏನು ಪ್ರಯೋಜನ ಮತ್ತು ನಿಮ್ಗೆ ಯಾಕೆ ತೊಂದರೆ ಆಗಲ್ಲ, ತೊಂದರೆ ಯಾವುದೂ ಇಲ್ಲ, ತೊಂದರೆ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ರೆ ಇಂಥ ಹೋರಾಟಗಳು ಆಗ್ತಿರಲಿಲ್ಲ. ಬಹುಶಃ ಇದು ತುಮಕೂರು ಭಾಗದ ಇವತ್ತಿನ ಹೋರಾಟದ ಸ್ವರೂಪವನ್ನು ನೋಡಿದ್ರೆ ಇದು ಅತಿ ದೊಡ್ಡ ಜನ ಹೋರಾಟವಾಗಿ ಮಾರ್ಪಾಡಾಗ್ತಿರುವಂಥದ್ದು. ಈ ಒಂದು ಜನ ಹೋರಾಟವಾಗಿ ಮಾರ್ಪಾಡಾದರೆ ಅದು ಭಾರತೀಯ ಜನತಾ ಪಕ್ಷದ ರಾಜಕೀಯ ಹೋರಾಟವಾಗಿ ಎಲ್ಲೊಂದು ಕಡೆ ಮಾರ್ಪಾಡಾಗೋ ಸಾಧ್ಯತೆ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಈಗಾಗಲೇ ವಿ ಸೋಮಣ್ಣವರು ಕೂಡ ಸಭೆ ಕರಿತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು, ಸುರೇಶ್ ಕುಮಾರ್ ಅವರು ನಾನು ಆತ್ಮಹತ್ಯೆಗೂ ಸಿದ್ಧ ಅಂತ ಹೇಳ್ತಿರ್ತಕ್ಕಂಥದ್ದು, ಮತ್ತೊಂದು ಕಡೆ DK ಶಿವಕುಮಾರ್ ಸಡ್ಡಕರಾಗಿರ್ತಕ್ಕಂಥ ತುಮಕೂರು ಜಿಲ್ಲೆಯವರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ರವರಿಗೆ ಇದು ಒಂದು ಕಡೆ ಲಾಭ, ಅವರ ತಾಲೂಕಿಗೆ ನೀರು ಹರಿದೋಗ್ಬೇಕಾಗಿರೋದು, ನಾನು ಶತಸಿದ್ಧ, ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು. ಬಹುಶಃ ಇದನ್ನು ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಸರ್ಕಾರ ಮತ್ತು ಸ್ಥಳೀಯರು, BJP ನಾಯಕರುಗಳು ಮತ್ತು ಸಾರ್ವಜನಿಕರು, ರೈತರ ನಡುವೆ ಕೂತು ಮಾತುಕತೆಯನ್ನು ನಡೆಸಿ ಸೌಹಾರ್ದಯುತವಾಗಿ ಈ ಯೋಜನೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಜನ ಹೋರಾಟ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ. ಆ ಮುಖಾಂತರ ಪರಸ್ಪರ ನಮ್ಮವರೇ ಸೌಹಾರ್ದವನ್ನು ಬಿಟ್ಟು ಸಂಘರ್ಷಕ್ಕೆ ಇಳಿದ್ರೆ ಅದು ಬಹುಶಃ ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ. ಮತ್ತು ಕ್ವಿಕ್ ಆಗಿ ಇದು ಗಂಭೀರವಾಗಿರೋದ್ರಿಂದ ಒಂದ್ ಕಡೆ ಈಗಾಗಲೇ ರೈತರ ಒಂದು FIR ಕೂಡ ಹಾಕಿರೋದ್ರಿಂದ 11 ರೊಚ್ಚಿಗೇಳುವ ಸಾಧ್ಯತೆಗಳಿರುತ್ತೆ ಅಥವಾ ಇದು ಶಮನ ಆಗಬಹುದು ಅಂತ ಅಫ್ಕೋರ್ಸ್ 100%. ಯಾಕಂದ್ರೆ ಮೊನ್ನೆ ಇದು ನಿಧಾನವಾಗಿ ಅಲ್ಲಲ್ಲ ಅಪಸ್ವರ ಆಕ್ಷೇಪಗಳು ಪ್ರತಿಭಟನೆ ಸಣ್ಣ ಪ್ರಮಾಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರನ್ನ ಇಟ್ಕೊಂಡು ಈಗ ನಡೆಸ್ಕೊಂಡು ಬಂದಿದ್ರಲ್ಲ, ಆವಾಗಲೇ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ರು, ದೊಡ್ಡ ಮಟ್ಟದ ಹೋರಾಟ ಆದಂತೆ. ಅದಾದ ನಂತರ ಸಡನ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಅಲ್ಲಿ ಎರಪ್ಟ್ ಆಗಿರುವಂಥದ್ದು ಮತ್ತು ವಿತ್ ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದಿರೋದ್ರಿಂದ ಈಗಾಗಲೇ ಅದ್ರ ಸೂಚನೆ ಸಿಕ್ಕಿತ್ತು. ಸೊ ಅದ್ರ ಮೇಲೂ ಕೂಡ ಮಾತುಕತೆಯನ್ನ ಪಕ್ಕಕ್ಕಿಟ್ಟು ನಾವು ಬಲಪ್ರಯೋಗದ ಮೂಲಕವೇ ಅಥವಾ ಕಾನೂನಿನ ಮೂಲಕವೇ ನಿಮ್ಮನ್ನು ಬಗ್ಗಿಸ್ತೀವಿ ಅಂತ ಹೋದರೆ ಖಂಡಿತವಾಗಿ ಇದು ಮತ್ತಷ್ಟು ತೀಕ್ಷ್ಣ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಮತ್ತು ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡ್ತೀನಿ ಅಂತ ಮತ್ತೊಂದು ಸಿಟಿಯನ್ನು ಮಾಡ್ತೀನಿ, ಮತ್ತೊಂದು ಏರ್ಪೋರ್ಟು, ಮತ್ತೊಂದು ನೀರಾವರಿ ಎಲ್ಲವನ್ನೂ ಮಾಡಿ ಇಡೀ ರಾಮನಗರದ ಹೋಲ್ಡನ್ನು ಇಟ್ಕೊತೀನಿ ಅನ್ನೋ ಒಂದು ಪೊಲಿಟಿಕಲ್ ಆಂಬಿಷನ್ ಕಾರಣಕ್ಕೆ, ಮತ್ತು ಆ ಪೊಲಿಟಿಕಲ್ ಆಂಬಿಷನ್ DK ಶಿವಕುಮಾರ್ ಅವರಿಗೆ ಫ್ಯೂಚರಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಗ್ರಿಪ್ ಕೊಡುತ್ತೆ ಅಂತ ತುಮಕೂರಿನ ಭಾಗದ ಅಥವಾ ಕಾಂಗ್ರೆಸ್ನ ಇತರ ಭಾಗದ ನಾಯಕರುಗಳಿಗೂ ಕೂಡ ಗೊತ್ತಿರೋದ್ರಿಂದ ಬರೀ BJP ಅಲ್ಲ, ಕಾಂಗ್ರೆಸ್ನ ಒಳಗಿನ DK ವಿರೋಧಿಗಳು ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸುವ ಸಾಧ್ಯತೆಗಳಿರುತ್ತೆ.